ಸಿಲುಕಿರುವಂತಹ ದರ್ಶನ್ಗೆ ಶಾಕ್ ಮೇಲೆ ಶಾಕ್. ಆರೋಪಿ ದರ್ಶನ್ ಮತ್ತೆ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಳಪಟ್ಟಿದ್ದು, ಉಳಿದ ಪವಿತ್ರ ಗೌಡ ಸೇರಿ 13 ಮಂದಿ ಆರೋಪಿಗಳು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾರೆ. ದರ್ಶನ್, ವಿನಯ್, ಧನರಾಜ್, ಪ್ರದೂಷ್ ಮಾತ್ರ ಪೊಲೀಸ್ ಕಸ್ಟಡಿಯಲ್ಲೇ ಇರ್ತಾರೆ. 2 ದಿನಗಳ ಪೊಲೀಸ್ ಕಸ್ಟಡಿಗೆ ಒಳಪಡಿಸಲಾಗಿದೆ ಈ 4ವರನ್ನ. ಈ 4ವರ ವಿರುದ್ಧ ಮಹತ್ವದ ಸಾಕ್ಷ್ಯಗಳನ್ನ ಖಾಕಿ ಪಡೆ ಕಲೆ ಹಾಕಿದೆ. ಯಾಕಂದ್ರೆ ಸಾಕ್ಷಿ ನಾಶ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈ 4ವರು. ಕೇಸ್ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹಣಬಲ, ಗಣ್ಯರ ಸಂಪರ್ಕ ಇದೆಲ್ಲದರಿಂದ ಕೇಸ್ ಮುಚ್ಚಿ ಹಾಕುವ ಯತ್ನಕ್ಕೆ ಈ ಆರೋಪಿಗಳು ಮುಂದಾಗಿದ್ದು, ನಾಳೆವರೆಗೂ ಈ ಆರೋಪಿಗಳ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾರೆ. ಈ 4ವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆಯೋದಕ್ಕೆ ಅದೇ ಕಾರಣ. ಈ ಪ್ರಕರಣದಲ್ಲಿ ಸಾಕ್ಷಿ ನಾಶದಂತಹ ಆರೋಪ ಈ 4ವರ ಮೇಲೆ ಇರೋದು. ಕೇಸ್ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಪಟ್ಟವರು ದರ್ಶನ್ ಅಂಡ್ ಈ 4ವರು, ದರ್ಶನ್, ವಿನಯ್, ಧನರಾಜ್ ಮತ್ತು ಪ್ರದೂಷ್. ಈ 4ವರ ವಿರುದ್ಧ ಮಹತ್ವದ ಸಾಕ್ಷ್ಯಗಳನ್ನ ಖಾಕಿ ಪಡೆ ಕಲೆ ಹಾಕಿದೆ. ಇವತ್ತು ಮತ್ತು ನಾಳೆ ಮತ್ತಷ್ಟು ಗ್ರಿಲ್ಲಿಂಗ್ ಮುಂದುವರಿಯುತ್ತೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಭೀಕರ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 13 ಜನ ಜೈಲ್ ಸೇರಿದ್ದಾರೆ. 4 ಜನರನ್ನ ಮಾತ್ರ ಈಗ ಪೊಲೀಸರು 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ. ದರ್ಶನ್, ವಿನಯ್, ಧನರಾಜ್ ಹಾಗೆ ಪ್ರದೋಷ್ನನ್ನ. ದರ್ಶನ್ ಆರೋಪಿ ನಂಬರ್ 2, ಧನರಾಜ್ ಮೆಗಾರ್ ಎಲೆಕ್ಟ್ರಿಕ್ ವಸ್ತು ಏನಿತ್ತು ಅದನ್ನ ತಂದು ಕರೆಂಟ್ ಶಾಕ್ ಕೊಡೋದ್ರಲ್ಲಿ ಅವನು ಪ್ರಮುಖವಾದಂತಹ ಪಾತ್ರ ವಹಿಸಿದ್ದ. ಇನ್ನು ವಿನಯ್ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನ ಮಾಲೀಕ. ಇನ್ನು ಪ್ರದೋಷ್ ಅಂದ್ರೆ ಪೊಲೀಸರಿಗೆ ಸರೆಂಡರ್ ಆಗಿ ದುಡ್ಡು ಕೊಡ್ತೀವಿ ಅಂತ ಒಂದು ಡೀಲ್ ಮಾಡಿದ್ನಲ್ಲ ಆತ. ಈ 4ವರ ಬಳಿ ಸಾಕಷ್ಟು ಸಾಕ್ಷ್ಯಗಳನ್ನ ಇನ್ನೂ ಸಹ ಕಲೆ ಹಾಕೋದ್ ಬಾಕಿ ಇದೆ. ಹಾಗಾಗಿ 4 ಜನರನ್ನ ಸಹ ನಮ್ಮ ಕಸ್ಟಡಿಗೆ ಕೊಡಬೇಕು, ಪೊಲೀಸರ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿದ್ರು. ಅದೇ ರೀತಿಯಾಗಿ ಈಗ ಪೊಲೀಸರ ಕಸ್ಟಡಿಗೆ ಕೊಡಲಾಗಿದೆ. ಇನ್ನು 2 ದಿನಗಳ ಕಾಲ ಏನು ಕಸ್ಟಡಿಯಲ್ಲಿ ವಿಚಾರಣೆ ನಡೆಸ್ತಾರೆ ಅದು ತುಂಬಾನೇ ಪ್ರಮುಖ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಈಗಾಗಲೇ ಕಸ್ಟಡಿ ಅಂತ್ಯ ಆಗ್ತಾ ಹೋಗುತ್ತೆ 2 ದಿನ ಏನಾದ್ರೂ ವಿಚಾರಣೆಯನ್ನ ನಡೆಸಿದ್ದೇ ಆದ್ರೆ. ಹಾಗಾಗಿ ಈ 2 ದಿನ ಮಹತ್ವವನ್ನ ಪಡೆದುಕೊಳ್ತಾ ಇರುವಂತದ್ದು. ಹಾಗಾಗಿ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೂ 2 ದಿನ ಪೊಲೀಸ್ ಕಸ್ಟಡಿಯಲ್ಲಿ ದರ್ಶನ್ ಸೇರಿ 4 ಜನ ಇರಲಿದ್ದಾರೆ. ಹಣಬಲ, ಗಣ್ಯರ ಸಂಪರ್ಕದಿಂದಾಗಿ ಈ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಈ 4 ಜನ. ಹಾಗಾಗಿ ಇವರಿಂದ ಸಾಕಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕೋದು ಬಾಕಿ ಇದೆ. ಹಾಗಾಗಿ ಇನ್ನು 2 ದಿನಗಳ ಕಾಲ ವಿಚಾರಣೆಯನ್ನ ನಡೆಸಲಾಗುತ್ತೆ. ದರ್ಶನ್ ಸಂಪರ್ಕದಲ್ಲಿರುವಂತಹ ದೊಡ್ಡವರಿಗೂ ಸಹ ನೋಟಿಸ್ ಕೊಡ್ತಾರಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಇದೆ. ಇನ್ನು ದರ್ಶನ್ ಸಂಪರ್ಕದಲ್ಲಿರುವವರಿಗೆ ಈಗಾಗಲೇ ಶುರುವಾಗಿದೆ ಡವಡವ. ಪ್ರಭಾವಿಗಳಿಗೂ ತಟ್ಟುತ್ತಾ ಪೊಲೀಸರ ತನಿಖೆಯ ಬಿಸಿ. ದರ್ಶನ್ ಸಂಪರ್ಕದಲ್ಲಿರುವಂತಹ ದೊಡ್ಡವರಿಗೂ ಸಹ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ನಟ ದರ್ಶನ್ ಜೊತೆ ಮಾತನಾಡಿದ್ದು ಏನು ಮತ್ತು ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಹತ್ಯೆ ಬಳಿಕ ಹಲವರನ್ನ ಸಂಪರ್ಕ ಮಾಡಿದ್ದ ನಟ ದರ್ಶನ್. ದರ್ಶನ್ ಸಂಪರ್ಕದಲ್ಲಿದ್ದವರ ಪಟ್ಟಿಯನ್ನ ಈಗಾಗಲೇ ಪೊಲೀಸರು ಸಿದ್ಧ ಮಾಡಿಕೊಂಡಿದ್ದಾರೆ. ದರ್ಶನ್ ಮೊಬೈಲ್ ವಶಕ್ಕೆ ಪಡೆದು ಅಧಿಕಾರಿಗಳ ಲಿಸ್ಟ್ ಅನ್ನ ತೆಗೆದಿದ್ದಾರೆ. ವಾಟ್ಸ್ಆಪ್ ಕಾಲ್ನಲ್ಲಿ ಮಾತನಾಡಿದರ ಬಗ್ಗೆ ಪಟ್ಟಿ ಸಹ ಸಿದ್ಧ ಆಗಿದೆ. ನಟ ದರ್ಶನ್ ರಕ್ಷಣೆಗೆ ಯತ್ನಿಸಿದವರಿಗೂ ಸಹ ಈಗ ನಡುಕ ಶುರುವಾಗಿದೆ. ದರ್ಶನ್ ಮೊಬೈಲ್ ಅನ್ನ ವಶಪಡಿಸಿಕೊಂಡು ಯಾರ ಜೊತೆ ಅವತ್ತು ಕೊಲೆಯಾದಂತಹ ದಿನ ಯಾವೆಲ್ಲ ಅಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ ಅದರ ಬಗ್ಗೆ ಈಗಾಗಲೇ ಒಂದು ಲಿಸ್ಟ್ ರೆಡಿ ಮಾಡಿಕೊಂಡಿದ್ದಾರೆ. ತನಿಖಾಧಿಕಾರಿಗಳ ಬಳಿ ಇದೇ ಪ್ರಭಾವಿಗಳ ಜೊತೆಗಿನ ಕಾಲ್ ಲಿಸ್ಟ್ ಸಹ ಈಗ ಪತ್ತೆಯಾಗಿದೆ. ವಾಟ್ಸ್ಆಪ್ ಕಾಲ್ನಲ್ಲಿ ಯಾರ ಜೊತೆ ಮಾತನಾಡಿದ್ದಾರೆ, ಆ ಸಂದರ್ಭದಲ್ಲಿ ಏನ್ ಮಾತಾಡಿದ್ದಾರೆ, ಹಾಗಾದ್ರೆ ಅದರ ಬಗ್ಗೆ ಸಹ ಇವತ್ತು ಬಾಯಿ ಬಿಡಿಸ್ತಾರೆ ಪೊಲೀಸರು. ಕೊಲೆಗೈದು ಸಾಕ್ಷಿ ನಾಶ ಮಾಡೋದಕ್ಕೆ ಯಾರೆಲ್ಲರ ಸಹಾಯವನ್ನ ಕೇಳಿದ್ರು, ಹಾಗಾದ್ರೆ ಇದ್ರ ಹಿಂದೆ ಪ್ರಭಾವಿಗಳಿದ್ದಾರಾ? ಯಾಕಂದ್ರೆ ಅವ್ರ ಜೊತೆ ಮಾತನಾಡಿರುವಂತಹ ಕೆಲವೊಂದಿಷ್ಟು ಮಾಹಿತಿಗಳು, ಸಾಕ್ಷ್ಯಗಳು ಈಗಾಗಲೇ ಸಿಕ್ಕಿರೋದ್ರಿಂದಾಗಿ ಅವೆಲ್ಲವನ್ನ ಸಹ ಕಲೆ ಹಾಕಿ ಅವುಗಳನ್ನ ಮುಂದಿಟ್ಟು ಸಹ ಈಗ 2 ದಿನ ಪ್ರಶ್ನೆ ಮಾಡ್ಲಾ ಇದ್ದಾರೆ ದರ್ಶನ್ಗೆ. ಜೊತೆಗೆ ಪ್ರಭಾವಿಗಳು ಯಾರ ಜೊತೆ ಎಲ್ಲ ಮಾತನಾಡಿದ್ರು ಅವರನ್ನು ಸಹ ಕರೆಸಿ ವಿಚಾರಣೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಪ್ರಭಾವಿಗಳಿಗೂ ಈಗ ಡವಡವ ಶುರುವಾಗಿದೆ. ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಮತ್ತೆ 2 ದಿನಗಳ ಪೊಲೀಸ್ ಕಸ್ಟಡಿಗೆ ಒಳಪಟ್ಟಿದ್ದಾರೆ ದರ್ಶನ್ ಮತ್ತು ಇನ್ನು 3, ಒಟ್ಟು 4 ಮಂದಿಯನ್ನು ಕಸ್ಟಡಿಗೆ ಪಡೆಯಲಾಗಿದೆ. ಯಾವ ಆಂಗಲ್ ನಲ್ಲಿ ಇವರ ವಿಚಾರಣೆಗಳು ನಡೀತಾ ಹೋಗುತ್ತೆ? ಜೊತೆಗೆ ಇವರು ಯಾರು ಬಾಯ್ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಇವರನ್ನ ಕಸ್ಟಡಿಗೆ ಪಡೆದದ್ದ, ಅಥವಾ ಸಾಕ್ಷಿ ನಾಶದಂತಹ ಬಹಳ ಪ್ರಬಲ ಆರೋಪ ಇವರ ಮೇಲಿರುವಂತಹ ಹಿನ್ನೆಲೆಯಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಈಗ ನಡೀತಾ ಹೋಗುತ್ತಾ?
ಖಂಡಿತ ಪ್ರತಿಮಾ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ ಈಗಾಗಲೇ 13 ಮಂದಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು. ಉಳಿದಂತೆ ದರ್ಶನ್ನು ಮತ್ತು ಪ್ರದೋಷು, ವಿನಯ್ ಮತ್ತು ಧನರಾಜನ್ನ ಆರೋಪಿಗಳನ್ನು ಮತ್ತೆ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ನಿನ್ನೆ SPP ವಾದ ಮಾಡೋ ಸಂದರ್ಭದಲ್ಲೂ ಸಹ SPP ಪ್ರಸನ್ನ ಕುಮಾರ್ ಹೇಳ್ತಾ ಇದ್ರು ಇದರ ಹಿಂದೆ ದೊಡ್ಡವರ ಕೈವಾಡ ಇದೆ ಅನ್ನೋ ಮಾತುಗಳನ್ನು ಸಹ ಹೇಳಿದ್ದಾರೆ. ಹೀಗಾಗಿ ದರ್ಶನ್ ಅವರ ಮೊಬೈಲ್ ಆಗಿರ್ಬೋದು, ಇತರ ಆರೋಪಿಗಳೇನಿದ್ದಾರೆ ಸಾಕಷ್ಟು ಪ್ಲಾನ್ ಮಾಡಿ ಈ ಕೇಸ್ನಿಂದ ದರ್ಶನ್ ಕೂಡ ಬಚಾವಾದೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಹೀಗಾಗಿ ಗಣ್ಯ ವ್ಯಕ್ತಿಗಳು ಸಂಪರ್ಕ ಮಾಡಿದ್ರು. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ನಡೆದಿರೋ ಸಾಧ್ಯತೆ ಇದೆ. ಮತ್ತು 70 ಲಕ್ಷ ಹಣವನ್ನು ಈಗಾಗಲೇ ಸೀಸ್ ಮಾಡಿರ್ತಕ್ಕಂಥದ್ದು. ಮೊದಲು ಡೀಲ್ಗೆ ಸಂಬಂಧಿಸಿದಂತೆ 30 ಲಕ್ಷ ಹಣವನ್ನು ಸೀಸ್ ಮಾಡಲಾಗಿತ್ತು. ಉಳಿದಂತೆ ಈಗ ಹತ್ತತ್ರ 40 ಲಕ್ಷ ಹಣ ಕೂಡ ಮತ್ತೆ ಪತ್ತೆಯಾಗಿರ್ತಕ್ಕಂಥದ್ದು. ಹೀಗಾಗಿ SPP ಮನವಿ ಮಾಡ್ತಾರೆ ನ್ಯಾಯಾಲಯಕ್ಕೆ ಮತ್ತೆ ಆರೋಪಿಗಳು ಕಸ್ಟಡಿ ಕೊಡಬೇಕು ಅಂತೇಳಿ. ಹೀಗಾಗಿ 4 ಮಂದಿಯನ್ನು ಕಸ್ಟಡಿಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ದರ್ಶನ್ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು. ಹಣ ಮತ್ತು ಗಣ್ಯ ವ್ಯಕ್ತಿಗಳ ಬಲ ಬಳಸಿ ಕೇಸ್ನಿಂದ ಹೇಗಾದರೂ ಮಾಡಿ ಬಚಾವಾಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿದ್ರಾ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಮತ್ತೊಂದೆಡೆ ಸಾಕ್ಷಿ ನಾಶ ಇಂಪಾರ್ಟೆಂಟ್ ಏನಿರ್ತಕ್ಕಂಥದ್ದು. ಕೇಸು ಕಾಮಾಕ್ಷಿ ಪಾಳ್ಯದಲ್ಲಿ ಕೇಸ್ ದಾಖಲಿಸ್ತಾರೆ 302 ಮತ್ತು 201. 201 ಅಂದರೆ ಅದರಲ್ಲಿ ಸಾಕ್ಷಿ ನಾಶವನ್ನು ಮಾಡುತ್ತಾ ಇರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಅವತ್ತೇ ಪೊಲೀಸರಿಗೆ ಕಂಡು ಬಂದಿರುತ್ತೆ ಇದು ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತೇಳಿ. ಹೀಗಾಗಿ 201 ಹಾಕ್ತಾರೆ. ಹೀಗಾಗಿ ಎಲ್ಲ ಆ್ಯಂಗಲ್ನಲ್ಲೂ ಸಹ ಪೊಲೀಸರು ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಈಗಾಗಲೇ ದರ್ಶನ್ ಮೊಬೈಲ್ ಕೂಡ ವಶಕ್ಕೆ ಪಡೆದಿರ್ತಕ್ಕಂಥದ್ದು ಮತ್ತು ಇತರ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆ ಇತರ ಆರೋಪಿಗಳು ಮೊಬೈಲ್ನಲ್ಲಿ ಮತ್ತು ವಾಟ್ಸಪ್ ಚಾಟ್ ಆಗಿರ್ಬೋದು, ಕರೆಗಳಾಗಿರ್ಬೋದು, ಯಾರಾದರೂ ಮೊಬೈಲ್ನಲ್ಲಿ ಆಡಿಯೋ ರೆಕಾರ್ಡ್ ಮಾಡ್ಕೊಂಡಿರೋದಾಗಿರ್ಬೋದು, ಆ ಆರೋಪಿಗಳ ಮೊಬೈಲ್ನಲ್ಲಿ ರೇಣುಕಾಸ್ವಾಮಿಯ ಫೋಟೋ ಆಗಿರ್ಬೋದು, ಕೊಲೆಯ ನಂತರ ಫೋಟೋ ಮತ್ತು ಅವರ ರೇಣುಕಾಸ್ವಾಮಿಯ ಒಡೆಯೋದ ವಿಡಿಯೋ ಕೂಡ ಮಾಡಿಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪ್ರಮುಖ ಸಾಕ್ಷಿಗಳನ್ನು ಕಲೆ ಹಾಕಬೇಕಿದೆ. ಮತ್ತು ದರ್ಶನ್ ಏನು ಆರೋಪಿ ದರ್ಶನ್ ಏನಿದ್ದಾನೆ ದರ್ಶನನ್ನು ಈಗಾಗಲೇ ಶೆಡ್ಗೆ ಕರೆದೊಯ್ದಿದ್ರು, ಮನೆಗೆ ಕರೆದೊಯ್ದಿದ್ರು. ಮತ್ತು ಮೈಸೂರಿಗೆ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ, ಜನ ಸೇರೋ ಸಾಧ್ಯತೆ ಇದೆ ಅಂತೇಳಿ ರ್ಯಾಡಿಷನ್ ಬ್ಲೂ ಹೋಟೆಲ್ಗೆ ಕರೆದೊಯ್ದಿರಲಿಲ್ಲ. ಮತ್ತೆ ಏನಾದರೂ ಮೈಸೂರಿಗೆ ಕರೆದೊಯ್ದು ಅಲ್ಲಿ ಹೋಟೆಲ್ನಲ್ಲಿ ಸುಮಾರು 15ಕ್ಕೂ ಹೆಚ್ಚು ಮಂದಿ ಬಂದು ಸ್ನೇಹಿತರು ಭೇಟಿ ಆಗ್ತಾರೆ. ಹೀಗಾಗಿ ಅಲ್ಲಿ ಏನಾದರೂ ಸಹ ಸಾಕ್ಷಿ ಕಲೆ ಹಾಕೋ ಸಾಧ್ಯತೆ ಇರ್ತದೆ ಮತ್ತು ಮಾಜರ್ ನಡೆಸೋ ಸಾಧ್ಯತೆ ಇದೆ. ಹೀಗಾಗಿ ದರ್ಶನನ್ನು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಮೇಯ್ನ್ಲಿ ಮುಖ್ಯವಾಗಿ ದರ್ಶನ್ ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದರು, ವಾಟ್ಸಪ್ ಕಾಲ್ ಮಾಡಿದರು. ಸುಮಾರು 128 ಬಾರಿ ಒಬ್ಬರ ಮಿನಿಸ್ಟ್ರು ಅಧಿಕಾರಿಗೆ ಕಾಲ್ ಮಾಡಿದ್ದಾರೆ. ಹೀಗಾಗಿ ದರ್ಶನ್ ಪರ ವಕಾಲತ್ತು ವಹಿಸೋದಕ್ಕೆ ತುಂಬ ಜನ ಪ್ರಯತ್ನ ಪಟ್ಟಿದ್ದಾರೆ. ದರ್ಶನನ್ನು ಹೇಗಾದರೂ ಮಾಡಿ ಈ ಕೇಸಿಂದ ಬಚಾವ್ ಮಾಡೋದಕ್ಕೆ ಸಾಕಷ್ಟು ಗಣ್ಯರು, ಆಫೀಸರ್ಗಳು ಎಲ್ಲರೂ ಸಹ ಪ್ರಯತ್ನ ಪಟ್ಟಿದ್ದಾರೆ. ಯಾವುದೂ ಕೂಡ ಸಾಧ್ಯ ಆಗೋದಿಲ್ಲ. ಈ ನಡುವೆ ವಿನಯ್ಗೆ ಏನಿದ್ದಾನೆ, ವಿನಯು ಬ್ರೋಕ್ ಏನಿದೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲೂ ಸಹ ಸಾಕಷ್ಟು ಬಾರಿ ಪಾರ್ಟಿ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ವಿನಯ್ಗೆ ಎಲ್ಲ ಮಾಹಿತಿ ಗೊತ್ತಿತ್ತು. ದರ್ಶನ್ನು ರೈಟ್ ಹ್ಯಾಂಡ್ ಆಗಿರೋದ್ರಿಂದ ಎಲ್ಲ ಮಾಹಿತಿಯನ್ನು ವಿನಯ್ಗೆ ಗೊತ್ತಿತ್ತು. ಮತ್ತು ಧನರಾಜ್ ಏನಿದ್ದಾನೆ ಈತ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿರ್ತಕ್ಕಂಥದ್ದು. ಈತನ ಬಗ್ಗೆ ಸಹ ಮಾಹಿತಿ ಕಲೆ ಹಾಕಬೇಕಿದೆ. ಆತ ಎಲ್ಲಿಂದ ಡಿವೈಸ್ ತೆಗೆದುಕೊಂಡ್ಬಂದ, ಮೆಗಾರ್ ಡಿವೈಸ್ನಿಂದ ಶಾಕ್ ಕೊಟ್ಟು ಸಾಯಿಸಿರ್ತಕ್ಕಂಥದ್ದು. ಚಿತ್ರ ಹಿಂಸೆ ಕೊಟ್ಟು ರೇಣುಕಾಸ್ವಾಮಿಗೆ ಸಾಯಿಸಿದ್ದಾರೆ. ಧನರಾಜ ಪಾತ್ರ ಏನು, ಆತ ಎಲ್ಲಿಂದ ತರಿಸ್ತಾ, ಯಾವ ಬುಕ್ಕಿಂಗ್ ಮಾಡಿದ್ದ, ಹೇಗೆ ಎಷ್ಟು ವರ್ಷದಿಂದ ಆ ಡಿವೈಸನ್ನು ಇಟ್ಕೊಂಡಿದ್ದ, ಯಾರಿಗೆಲ್ಲ ಈ ರೀತಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಪ್ರದೋಷ್ ಏನಿದ್ದಾನೆ ಈತ ಕೂಡ ಮಹತ್ವದ ಪಾತ್ರ ವಹಿಸಿದ್ದಾನೆ. 30 ಲಕ್ಷ ಪಡೆದು ಆತ ಹಂಚಿ ಆರೋಪಿಗಳನ್ನು ಸರೆಂಡರ್ ಆಗೋಕೆ ಹೇಳ್ತಾನೆ. ಹೀಗಾಗಿ ಇವರೆಲ್ಲರ ಪಾತ್ರ ಏನು ಅನ್ನೋದ್ರ ಬಗ್ಗೆನೂ ಸಹ ತನಿಖೆ ನಡೆಸಬೇಕಿತ್ತು. ಹಾಗಾಗಿ SPP ನಿನ್ನೆ ಮನವಿ ಮಾಡಿದರು. ಹೀಗಾಗಿ ನ್ಯಾಯಾಲಯ ಮತ್ತೆ 2 ದಿನಗಳ ಕಾಲ 4 ಮಂದಿ ದರ್ಶನ್ ಸೇರಿ 4 ಮಂದಿಯನ್ನು ಕಸ್ಟಡಿ ಕೊಟ್ಟಿರ್ತಕ್ಕಂಥದ್ದು. ಎಸ್ ಕಿರಣ್, ಮತ್ತೆ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಈ ದರ್ಶನ್ ಗ್ಯಾಂಗ್ ನಡೆದಂತಹ ಈ ಭೀಕರ ಮರ್ಡರ್ ಪ್ರಕರಣದಲ್ಲಿ ಒಟ್ಟು 139 ಸಾಕ್ಷ್ಯ ಪೊಲೀಸರು ಕಲೆ ಹಾಕಿರೋದು. ಕೃತ್ಯಕ್ಕೆ ಬಳಸಿದಂತಹ ಬಹುತೇಕ ವಸ್ತುಗಳನ್ನೆಲ್ಲ ಖಾಕಿ ಪಡೆ ಸೀಸ್ ಮಾಡಿ, ಲಾಠಿ, ಮರದ ಪೀಸ್, CCTV ದೃಶ್ಯಾವಳಿಗಳು, ಹೀಗೆ ಒಟ್ಟು 139 ವಸ್ತುಗಳು ವಶ ಆಗಿವೆ. ಪ್ರಕರಣದಲ್ಲಿ ಇದುವರೆಗೂ ಸ್ಥಳ ಮಹಜರನ್ನ 28 ಕಡೆ ನಡೆಸಿದ್ದಾರೆ. 17 ನಿವಾಸ, 11 ಸ್ಥಳ. ಪೊಲೀಸರಿಂದ ನಡೆದಂತಹ ತಲಾಶ್ 28 ಕಡೆ ನಡೆದಿದೆ. ಕೃತ್ಯ ನಡೆದಂತಹ ಪಟ್ಟಣಗೆರೆ ಶೆಡ್, ಹೆಣ ಬಿಸಾಡಿದಂತಹ ರಾಜ ಕಾಲುವೆ, ಆರೋಪಿಗಳು ತಂಗಿದ್ದಂತಹ RR ನಗರದ ಹೋಟೆಲ್, ಜೊತೆಗೆ ಕಿಡ್ನಾಪ್ ಮಾಡಿದಂತಹ ಚಿತ್ರದುರ್ಗ, ಜೊತೆಗೆ ಅಲ್ಲಿ ಹಲ್ಲೆಯಾಗಿ ಹತ್ಯೆ ನಡೆದ ಮೇಲೆ ಮೈಸೂರಿಗೆ ಹೋಗಿ ತೆರಳಿರ್ತಾರೆ ದರ್ಶನ್, ಅಲ್ಲೂ ಕೂಡ ಮಹಜರ್ ಕಾರ್ಯವನ್ನ ಪೊಲೀಸರು ನಡೆಸಿದ್ದಾರೆ. ಮಹಜರ್ ಕಾರ್ಯ ಸಂಪೂರ್ಣವಾಗಿ ಮುಕ್ತಾಯವನ್ನ ಮಾಡಿದ್ದಾರೆ. ಒಟ್ಟು ಸಿಕ್ಕಂತಹ ಸಾಕ್ಷ್ಯಗಳನ್ನ ಆಧರಿಸಿ
ಯಾವ ರೀತಿಯಲ್ಲಿ ತನಿಖೆಯನ್ನು ನಡೆಸ್ತಾ ಹೋಗ್ತಾ ಇದ್ದಾರೆ ಅನ್ನುವಂತಹ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನು ನಿಮ್ಮೆದುರಿಗೆ ಇಡ್ತಾ ಇದ್ದೀವಿ. ಬಹುತೇಕ ಕಡೆಗಳಲ್ಲಿ ಈಗಾಗಲೇ ವಸ್ತುಗಳನ್ನು ಸೀಸ್ ಮಾಡಾಗಿದೆ. 17 ನಿವಾಸಗಳು ಅಂದ್ರೆ ದರ್ಶನ್, ಪವಿತ್ರ ಗೌಡ ನಿವಾಸ, ಜೊತೆಗೆ ವಿಜಯಲಕ್ಷ್ಮಿ ಅವರ ನಿವಾಸ ಸೇರಿದಂತೆ ಆರೋಪಿಗಳ ಮನೆಗಳಲ್ಲೂ ಕೂಡ ತಲಾಶೆ ನಡೆಸಿದ್ದಾರೆ. ಹಲ್ಲೆ ನಡೆಸಿದ ವೇಳೆ ನಟ ದರ್ಶನ್ ಬಟ್ಟೆ ಮೇಲೆ ಏನು ರಕ್ತದ ಕಲೆಗಳಿತ್ತು ಅದು ಕೂಡ ಪ್ರಮುಖ ಸಾಕ್ಷಿಯಾಗುತ್ತೆ. ಹಾಗಾಗಿ ದರ್ಶನ್ ಬಟ್ಟೆಗಳನ್ನ ಕಲೆ ಹಾಕಲಾಗಿದೆ. ಸೀಸ್ ಮಾಡಿರುವಂತಹ ವಸ್ತುಗಳ ಸಂಖ್ಯೆ 139ಕ್ಕೆ ಏರಿಕೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಹಂತಗಳಲ್ಲಿ ಸಾಕ್ಷ್ಯಗಳನ್ನ ಕಲೆ ಹಾಕಲಾಗಿದೆ. ಪ್ರೀ ಮರ್ಡರ್ ಮತ್ತೆ ಪೋಸ್ಟ್ ಮರ್ಡರ್ ಸಂದರ್ಭದಲ್ಲಿ ಕಲೆ ಹಾಕಿರುವಂತಹ ಮಾಹಿತಿಗಳು ಎಷ್ಟು ಸಾಕ್ಷ್ಯಗಳು ಸಿಕ್ಕಿದೆ, ಎಷ್ಟು ಪ್ರಬಲವಾದಂತಹ ಸಾಕ್ಷ್ಯಗಳು? ಖಂಡಿತ ಪ್ರಗತಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು 3 ಹಂತದಲ್ಲಿ ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಬಾಡಿ ಸಿಕ್ಕ ದಿನದಿಂದಲೂ ಸಹ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಮುಖ್ಯವಾಗಿ ಏನಂದರೆ CCTV ಆಗಿರ್ಬೋದು, ಅಲ್ಲಿ ಶೆಡ್ನಲ್ಲಿ ಸಿಕ್ಕಂತಹ ಲಾಠಿ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ಅವರು ಹೊಡೆದಿರ್ತಕ್ಕಂಥ ಏನು ಕಟ್ಟಿಗೆ ಆಗಿರ್ಬೋದು ಎಲ್ಲವನ್ನ ಸೀಸ್ ಮಾಡಿದ್ದಾರೆ. ಮತ್ತು CCTVಯನ್ನು ಸೀಸ್ ಮಾಡಿದ್ದಾರೆ. ಮತ್ತು ಆರೋಪಿಗಳು ಬಳಸ್ತಾ ಇದ್ದಂಥ ಮೊಬೈಲನ್ನು ಸೀಸ್ ಮಾಡಿರ್ತಕ್ಕಂಥದ್ದು. ಶೆಡ್ನಲ್ಲಿ ಆರೋಪಿಗಳು ಬಳಸಿದ್ದಂಥ ಇಟಿಯೋಸ್ ಕಾರ್ ಆಗಿರ್ಬೋದು, ಸ್ಕಾರ್ಪಿಯೋ ಕಾರ್ ಆಗಿರ್ಬೋದು, ಅದನ್ನು ಕೂಡ ಆರೋಪಿಗಳಿಂದ ಸೀಸ್ ಮಾಡಿರ್ತಕ್ಕಂಥದ್ದು. ಮತ್ತು ಆ ಆರೋಪಿಗಳೇನು ಕಾರನ್ನು ಪಡೆದಿದ್ರು ಪುನೀತನ್ನು ಸಹ ಸಾಕ್ಷಿಯಾಗಿ ಈಗ ಪರಿಗಣಿಸಿರ್ತಕ್ಕಂಥದ್ದು. ಈ ಕೇಸ್ನಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಕೊಡ್ತಾರೆ ಕೋರ್ಟ್ಗೆ. ಆ ಕೋರ್ಟ್ಗೆ ಕೊಟ್ಟ ಸಂದರ್ಭದಲ್ಲಿ 139 ಸಾಕ್ಷಿಗಳನ್ನು ಇದುವರೆಗೂ ಸಹ ಕಲೆ ಹಾಕಿದ್ದೀವಿ ಅನ್ನೋ ಮಾಹಿತಿಯನ್ನು ಕೋರ್ಟ್ಗೆ SP ಪ್ರಸನ್ನ ಕುಮಾರ್ ತಿಳಿಸಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದರೆ ಮಹತ್ವದ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಆರೋಪಿಗಳು ಅಲ್ಲಿ ಶೆಡ್ನಲ್ಲಿ ಕೊಲೆ ಮಾಡೋ ಸಂದರ್ಭದಿಂದ ಹಿಡಿದು ಬಾಡಿಯನ್ನು ಡಿಸ್ಪೋಸ್ ಮಾಡೋದ್ರಿಂದ ಹಿಡಿದು ಎಲ್ಲ ರೀತಿಯ ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಸುಮ್ಮನಲ್ಲಿ ಬ್ರಿಡ್ಜ್ ಬಳಿ ಬಾಡಿ ಸಿಗುತ್ತೆ. ಆ ಸಂದರ್ಭದಲ್ಲಿ ಎಲ್ಲ ಬಾಡಿಯನ್ನು FSL ತಂಡ ಕರೆಸ್ತಾರೆ, ಸೋಕೋ ಟೀಮ್ ಬರುತ್ತೆ, ಅವರೆಲ್ಲ ಸಹ ಅವರ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಅದು ಆ ಬಾಡಿ ಮೇಲೆ ಇರ್ತಕ್ಕಂಥ ಮಾರ್ಕ್ಗಳಾಗಿರ್ಬೋದು ಎಲ್ಲವನ್ನು ಸಹ ಆ ಫೋಟೋ ತೆಗೆದುಕೊತಾರೆ. ಮತ್ತು ಅಲ್ಲಿ ಸಿಕ್ಕಂಥ ಬ್ಲಡ್ ಸ್ಯಾಂಪಲನ್ನು ಕೂಡ ತೆಗೆದುಕೊತಾರೆ. ನಂತರ CCTVಯನ್ನು ನೋಡ್ಕೊಂಡು ಹೋಗ್ತಾರೆ. ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ನೇತೃತ್ವದ ತಂಡ ಪಟ್ಟಣಗೆರೆ ಶೆಡ್ವರೆಗೂ ಸಹ ನೋಡ್ಕೊಂಡು ಹೋಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಆರೋಪಿಗಳಿಗೆ ಗೊತ್ತಾಗುತ್ತೆ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ. ಹಾಗಾಗಿ ಬಂದು ಆರೋಪಿಗಳು ಸರೆಂಡರ್ ಆಗ್ತಾರೆ. ನಂತರ ಮಹತ್ವದ ಬೆಳವಣಿಗೆಯಲ್ಲಿ ದರ್ಶನ್ ಬಂಧನ ಆಗ್ತಾರೆ. ನಂತರ ಶೆಡ್ನಲ್ಲಿ ತಪಾಸಣೆ ನಡೆಸೋ ಸಂದರ್ಭದಲ್ಲಿ 3 ದಿನ FSL ತಂಡ ಅಲ್ಲೇ ಸಹ ಬೀಡಿ ಬಿಟ್ಟಿತ್ತು. ಅಲ್ಲಿ ರಕ್ತದ ಮಾದರಿಯನ್ನು ಅಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ರಕ್ತದ ಮಾದರಿ ಅಂದರೆ ಆ ಆರೋಪಿಗಳು ಹೊಡೆದಿರ್ತಕ್ಕಂಥ ಶರ್ಟ್ ಮೇಲೆ ಇರ್ತಕ್ಕಂಥ ರಕ್ತದ ಮಾದರಿ, ಆ ಲಾಠಿ ಮತ್ತು ಬೆಲ್ಟು ಮತ್ತು ಇತರ ಇದು ಮರದ ಪೀಸು, ಅದ್ರ ಮೇಲಿರ್ತಕ್ಕಂಥ ಬ್ಲಡ್ ಸ್ಯಾಂಪಲ್ಲು ಮತ್ತು ರೇಣುಕಾಸ್ವಾಮಿಯ ಬಾಡಿಲಿರ್ತಕ್ಕಂಥ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಇದೇ ರೀತಿ ಪಟ್ಟಣಗೆರೆ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಬಾಡಿ ಸಿಕ್ಕ ಜಾಗ ಆಗಿರ್ಬೋದು ಸೇರಿದಂತೆ 28 ಕಡೆ ಮಾಜರ್ ನಡೆಸಿರ್ತಕ್ಕಂಥದ್ದು. ಹಾಗಾಗಿ ದರ್ಶನ್ ಮನೆ ಮತ್ತು ವಿಜಯಲಕ್ಷ್ಮಿ ಅವ್ರ ಮನೆಯಲ್ಲಿ ಶೂ ಮತ್ತು ಚಪ್ಪಲಿ ಶೂ ಮತ್ತು ಆ ಬಟ್ಟೆ ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಪವಿತ್ರ ಗೌಡ ಮನೆಯಲ್ಲೂ ಸಹ ಸೀಸ್ ಮಾಡಿದ್ದಾರೆ. ಮತ್ತು ಹಣವನ್ನು ಸೀಸ್ ಮಾಡಿರ್ತಕ್ಕಂಥದ್ದು. ಆರೋಪಿಗಳ ಫಿಂಗರ್ ಪ್ರಿಂಟ್ ಏನಿರುತ್ತೆ ಆ ಶೂ ಆಗಿರ್ಬೋದು, ಆ ಲಾಠಿ ಆಗಿರ್ಬೋದು, ಮತ್ತು ಶೆಡ್ನಲ್ಲಿ ಇರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ಗಳೇನಿದ್ದಾರೆ ಅವರನ್ನು ಕೂಡ ಈಗಾಗಲೇ ಸಾಕ್ಷಿಗಳನ್ನಾಗಿ ಪರಿಗಣಿಸಿರ್ತಕ್ಕಂಥದ್ದು. ಹೀಗಾಗಿ 27 ಮಂದಿಯನ್ನು ವಿಚಾರಣೆ ಮಾಡಲಾಯಿತು. ಅದರಲ್ಲಿ 17 ಮಂದಿಯನ್ನು ಈಗಾಗಲೇ ಅರೆಸ್ಟ್ ತೋರಿಸಿರ್ತಕ್ಕಂಥದ್ದು. ಅದರಲ್ಲಿ ಉಳಿದಂತೆ ಕೆಲವರನ್ನು ಅಪ್ರೂವರ್ ಆಗಿ ಆರೋಪಿಗಳನ್ನು ತೆಗೆದುಕೊಂಡಿದ್ದಾರೆ, ಅವರನ್ನು ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ. ಗೋವಿಂದರಾಜು, ವಿನಯ್ ಮತ್ತು ಪುನೀತನ್ನು ಸಾಕ್ಷಿಯಾಗಿ ಪರಿಗಣಿಸಿರ್ತಕ್ಕಂಥದ್ದು. ಈ ರೀತಿಯಾಗಿ 139 ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಮತ್ತು ಮೈಸೂರಿಗೆ ತೆರಳಿದ ಸಂದರ್ಭದಲ್ಲಿ CCTV ಫುಟೇಜನ್ನು ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ 15ಕ್ಕೂ ಹೆಚ್ಚು ಮಂದಿ ಸ್ನೇಹಿತರು ಬಂದು ದರ್ಶನನ್ನು ಭೇಟಿ ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲೂ ಸಹ ಅವರಿಗೆಲ್ಲ ಸಹ ನೋಟಿಸ್ ಕೊಟ್ಟು ಕರೆಯೋ ಸಾಧ್ಯತೆ ಇದೆ. ಹೀಗಾಗಿ 139 ಸಾಕ್ಷಿಗಳು ಮತ್ತು ದರ್ಶನ್ ಮನೆ ಸೇರಿದಂತೆ 28 ಕಡೆ ಎಲ್ಲ ಆರೋಪಿಗಳ ಮನೆ, ಬನಶಂಕರಿ ಮನೆ ಸೇರಿದಂತೆ 28 ಕಡೆ ಮಾಜರ್ ನಡೆಸಿದರೆ ಒಟ್ಟಿನಲ್ಲಿ ಕೇಸ್ಗೆ ಸಂಬಂಧಿಸಿದಂಥ ಮಹತ್ವದ ಎವಿಡೆನ್ಸ್ಗಳನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಈ ಕೊಲೆ ಕೇಸ್ನಲ್ಲಿ ಪ್ರಮುಖವಾಗಿ ಒಂದು ಕೊಲೆ ಜೊತೆಗೆ ಸಾಕ್ಷಿ ನಾಶ ಜೊತೆಗೆ ಎಸ್ಕೇಪ್ ಆಗೋದಕ್ಕೆ ದರ್ಶನ್ ಭಾರಿ ಪ್ಲಾನ್ ಮಾಡಿದ್ರು. ಯಾವ ರೀತಿಯಲ್ಲಿ ಹಾಗಿದ್ರೆ ಎಸ್ಕೇಪ್ ಆಗೋದಕ್ಕೆ ದರ್ಶನ್ ಪ್ಲಾನಿಂಗ್ ಅನ್ನ ನಡೆಸಿದ್ರು? ಯಾವ ಹಂತದಲ್ಲಿ ಅವರ ಪ್ಲಾನ್ ಹೇಗಿತ್ತು?
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.